Hello, good morning friends. Welcome to my channel ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಮುಂದೆ ಇನ್ನೊಂದು ಕೈ ಜೊತೆ ಬಂದಿದ್ದೀನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋನ ನೋಡ್ಬೋದು ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಗುರು ಪರ್ವತದ ಕಡೆ ನೋಡೋಣ. ನೋಡಿ, ಯಾರಿಗೆ ಜೀವನ ರೇಖೆಯಿಂದ ಒಂದು ಲೈನು ಸ್ಟ್ರೈಟ್ ಅವೇ ಒಂದು ಗುರು ಪರ್ವತದ ಕಡೆ ಹೋಗಿರುತ್ತೆ, ಅದು ತುಂಬಾ ಅತ್ಯುತ್ತಮವಾದಂತ ಉತ್ತಮವಾದಂತ ಚಿಹ್ನೆ ಅಂತ ಹೇಳ್ಬೋದು. ಸೊ ಯಾರಿಗೆ ಈ ಚಿಹ್ನೆ ಇರುತ್ತೆ ಅವ್ರ ಲೈಫ್ ಅಲ್ಲಿ ಅದ್ಭುತವಾದಂತ ಅಭಿವೃದ್ಧಿಯನ್ನು ಗಳಿಸ್ತಾರೆ. ಹಾಗೆ ನೋಡಿ, ಇಲ್ಲಿ ಒಂದು ದೊಡ್ಡ ಒಂದು ಚೌಕ ಇರುವಂತದನ್ನ ಕಾಣ್ತೀವಿ. ಸೊ ಯಾರಿಗೆ ಗುರು ಪರ್ವತದಲ್ಲಿ ಈ ತರ ಚೌಕ ಇರುತ್ತೆ ಅವ್ರಿಗೆ ಹಣಕಾಸಿನ ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ ಅಂತ ಹೇಳ್ಬೋದು. ಸೊ ಅದು ತುಂಬಾ ಅದ್ಭುತವಾದಂತ. ಮತ್ತೆ ಈ ರೀತಿ ಕ್ರಾಸ್ ಇದ್ದಾಗ ವ್ಯಕ್ತಿ ಜೀವನದಲ್ಲಿ ಅವರ ವೈಫು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಪ್ರೀತಿಯಿಂದ ಕಾಣ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ನೋಡಿ, ಈ ಒಂದು ಮೀನಿನ ಆಕೃತಿ ತರ ಇದೆ, ಅದು ಒಂದು ಅದು ಎಸ್ ನೋಡಿ, ಇದು ಮಂಗಳ ಪರ್ವತದ ಕಡೆ ಮುಖ ಮಾಡಿದೆ. ಸೊ ಹಾಗಾಗಿ ಲ್ಯಾಂಡ್ ತಗೋಬೇಕು, ಲ್ಯಾಂಡ್ ಅಲ್ಲಿ ಹಣ ಓಡಬೇಕು ಅನ್ನೋದು ತುಂಬಾ ದೊಡ್ಡ ಮಟ್ಟದ ಕನಸು ಇವರಿಗೆ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ, ಒಂದು ತ್ರಿಭುಜ ಇರುವಂತದ್ದನ್ನ ಕಾಣ್ತಿತ್ತು, ಸ್ಪಷ್ಟವಾದಂತ ತ್ರಿಭುಜ ಇರೋದನ್ನ ಕಾಣಿಸ್ತಿದೆ. ನೋಡಿ ಇಲ್ಲಿ ಹೀಗಿದೆ, ಇದಕ್ಕೆ ಒಂದು ಕಾಣಂತೆ ಒಂದು ತ್ರಿಭುಜ ಇರೋದನ್ನ ಕಾಣ್ತೀವಿ. ಯಾರಿಗೆ ಈ ಒಂದು ಏರಿಯಾದಲ್ಲಿ ಅಂದ್ರೆ ಶನಿ ಪರ್ವತದಲ್ಲಿ ತ್ರಿಭುಜ ಇರುತ್ತೆ ಅವರು ಅತ್ಯುತ್ತಮವಾದಂತ ಒಂದು ಯಾವುದು ಅಸ್ಟ್ರಾಲಜಿಗೆ ಸಂಬಂಧಪಟ್ಟಂತೆ ಉತ್ತಮ ಜ್ಞಾನವನ್ನ ಹೊಂದಿರ್ತಾರೆ ಅಂತ ಹೇಳ್ಬೋದು. ಅದು ಉಳಿದಂತೆ ಎಸ್ ನೆಕ್ಸ್ಟ್ ನೋಡಿ, ಅವರು ಎಸ್ ಈಗ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಇರೋದನ್ನ ಕಾಣಿಸುತ್ತೆ. ಇದು ಜೀವನದಲ್ಲಿ ಬಹಳಷ್ಟು ಭದ್ರತೆಯನ್ನು ಒದಗಿಸುತ್ತೆ, ಬಹಳಷ್ಟು ಹಣವನ್ನು ಸಹ ಇವರಿಗೆ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತೆ ಹೀಗೆ ನೋಡಿ, ಇಲ್ಲಿಂದ ಹೀಗೆ ಇರುವಂತದ್ದು ಈ ಚಿಹ್ನೆ, ಇದು ಸಹ ವ್ಯಕ್ತಿಗೆ ಅತ್ಯುತ್ತಮವಾದಂತಹ ಹಣಕಾಸಿನ ಸ್ಥಿತಿಯನ್ನ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ, ಒಂದು ಸಣ್ಣದಾದಂತಹ ತ್ರಿಭುಜ ಮೂಡೋದಂತ ಕಾಣಿಸುತ್ತೆ. ಸೊ ಹೀಗೆ ವ್ಯಕ್ತಿಗೆ ಬಹಳಷ್ಟು ಅದೃಷ್ಟ ಹಣಕಾಸಿನ ವಿಚಾರದಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನ ನೋಡಿ, ಸೂರ್ಯ ಪರ್ವದಲ್ಲಿ ಈ ರೀತಿ ಒಂದು ಸ್ಪಷ್ಟವಾದಂತ ರೇಖೆ ಇರೋದನ್ನ ಕಾಣಿಸುತ್ತೆ. ನೋಡಿ, ಸ್ಪಷ್ಟವಾದಂತ ರೇಖೆ, ಹೀಗೊಂದು ರೇಖೆ ಇದೆ, ಹೀಗಿಂದ ಹೀಗೊಂದು ರೇಖೆ ಇರೋದನ್ನ ಕಾಣಿಸುತ್ತೆ. ಸೊ ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ ವ್ಯಕ್ತಿಗೆ ಬಹಳಷ್ಟು ಅತ್ಯುತ್ತಮವಾದಂತ ಅವಕಾಶಗಳು ಒಂದು ಜೀವನದಲ್ಲಿ ಸಿಗ್ತವೆ. ಬಹಳ ಉತ್ತಮವಾದಂತ ಯಶಸ್ಸನ್ನು ಅವ್ರ ಲೈಫ್ ಅಲ್ಲಿ ಗಳಿಸ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ನೋಡಿ, ಇಲ್ಲೊಂದು ಎರಡು ಲೈನ್ಗಳು, ಒಂದು ಉತ್ತಮವಾದಂತ ಬಿಸ್ನೆಸ್ ಅಕ್ಯುಮೆನ್ ಇರುವಂತ ವ್ಯಕ್ತಿ, ಬಿಸ್ನೆಸ್ ಮೈಂಡ್ ಇರುವಂತ ವ್ಯಕ್ತಿ. ಮತ್ತೆ ಭಾಗ್ಯ ರೇಖೆ ನೋಡಿ, ಜೀವನ ರೇಖೆಯಿಂದ ಬಂದಿರುವಂತದ್ದನ್ನ ಕಾಣಿಸ್ತಾ ಇದೆ. ನೋಡಿ, ಈ ರೀತಿ ಇರೋದನ್ನ ಕಾಣಿಸುತ್ತೆ. ಈ ರೀತಿ ಭಾಗ್ಯ ರೇಖೆ ಜೀವನ ರೇಖೆಯಿಂದ ಬಂದಿದ್ರೆ ವ್ಯಕ್ತಿ ಸೆಲ್ಫ್ ಮೇಡ್ ಪರ್ಸನ್ ಅಂತ ಹೇಳ್ಬೋದು. ಅಂದ್ರೆ ಅವರ ಪೂರ್ವಜರು ಏನು ಆಸ್ತಿ ಮಾಡಿಲ್ಲದೆ ಇದ್ರು ಸಹ ತಾನು ಆಸ್ತಿಯನ್ನ ಮಾಡಿ ಜೀವನದಲ್ಲಿ ಅದ್ಭುತವಾದಂತಹ ಯಶಸ್ಸನ್ನ ಗಳಿಸುವಂತ ಒಂದು ಚಿಹ್ನೆ ಇದು ಅಂತ ಹೇಳ್ಬೋದು. ಸಾಲದು ಅಂತ ಜೀವನ ರೇಖೆನಲ್ಲಿ ನೋಡಿ, ಅಪ್ ಶೂಟ್ ಅಂದ್ರೆ ಮೇಲ್ಮುಖ ಕವಲುಗಳನ್ನ ಕಾಣ್ತಾ ಇದೀವಿ. ಇದು ತುಂಬಾ ಉತ್ತಮವಾದಂತ ಚಿಹ್ನೆ. ಅಂದ್ರೆ 35ರ ಆಸುಪಾಸಲ್ಲಿ ಇವರ ಲೈಫ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ, ಹಾಗೂ 45ರ ಆಸುಪಾಸಲ್ಲಿ ಸಹ ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ ಸಿಗುತ್ತೆ ಇವರಿಗೆ ಅಂತ ಹೇಳ್ಬೋದು. ಇನ್ನ ನೋಡಿ, ಜೀವನ ರೇಖೆಯ ಕೊನೆಯಲ್ಲಿ ಈ ರೀತಿ ಒಂದು ಮೀನಿನ ಆಕೃತಿ ಇದ್ದಾಗ ವ್ಯಕ್ತಿ ಬಹಳಷ್ಟು ದೊಡ್ಡ ಒಂದು ಒಂದು ಅತ್ಯುತ್ತಮವಾದಂತಹ ಜೀವನವನ್ನ ಇವರು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಜೀವನ, ಹಣ, ಆಸ್ತಿ, ಐಶ್ವರ್ಯ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇವರ ಕೈಯಲ್ಲಿ ಅಂತ, ಇವರ ಜೀವನದಲ್ಲಿ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ಅತ್ಯುತ್ತಮವಾದಂತ ಒಂದು ತ್ರಿಭುಜ ಇರೋದನ್ನ ಕಾಣಿಸುತ್ತೆ ಈ ಒಂದು ಭಾಗದಲ್ಲಿ. ಯಾರಿಗೆ ಕೇತು ಪರ್ವತದಲ್ಲಿ ಅತ್ಯುತ್ತಮವಾದಂತ ತ್ರಿಭುಜ ಇರುತ್ತೆ ಅವರಿಗೆ ಅತ್ಯುತ್ತಮವಾದಂತ ಸಂಪತ್ತು ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಸಡನ್ ಮನಿ ಅಂತ ಹೇಳ್ತೀವಿ, ಆ ತರ ಸಿಗುವಂತ ಸಾಧ್ಯತೆಗಳು ಸಹ ಇರುತ್ತೆ. ನೋಡಿ, ಇಲ್ಲಿ ಒಂದು ಸಣ್ಣ ತ್ರಿಭುಜ ಇರುವಂತದ್ದನ್ನ ಕಾಣ್ತಿದೆ, ಇಲ್ಲಿ ಒಂದು ದೇಗುಲದ ಚಿಹ್ನೆ ಇರುವಂತದ್ದನ್ನ ನಾವು ಕಾಣ್ತಿದೀವಿ ಅಂತ ಹೇಳ್ಬೋದು. ನೋಡಿ ಹೀಗೆ. ಸೊ ಹಾಗಾಗಿ ಒಂದು ತುಂಬಾ ಆಧ್ಯಾತ್ಮಿಕತೆಯತ್ತ
ವ್ಯಕ್ತಿ ಮಾಡ್ತಾರೆ. ಹಾಗಾಗಿ ಇವರ ಒಂದು ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಯಾವುದೇ ಬರೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇನ್ನ ನೋಡಿ ಇಲ್ಲಿಂದ ಒಂದು ಬುದ್ಧಿ ರೇಖೆ ಹೋಗ್ತಾ ಇದೆ. ಇದನ್ನ ನಾವು ಸಾರಿ ಇದು ಬುಧ ರೇಖೆ ಅಂತ ಕರಿತೀವಿ. ಬುಧ ರೇಖೆ ಯಾರಿಗಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಂದ್ರೆ 50ರ ಆಸುಪಾಸಲ್ಲಿ ಇವರ ಹಣವನ್ನ ಸ್ವಲ್ಪ ಇನ್ವೆಸ್ಟ್ ಸಹ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಒಂದು ಈ ಒಂದು ಭಾಗದಲ್ಲಿ ನೋಡಿ ಇಲ್ಲಿಂದ ಒಂದು ಹೀಗೆ ಸರಿಸುಮಾರು ಒಂದು 24-25ರ ಆಸುಪಾಸಲ್ಲಿ ಇವ್ರಿಗೆ ಮದುವೆ ಆಗಿರೋದನ್ನ ಕಾಣಿಸುತ್ತೆ. ಮತ್ತೆ ದೇವದೂತ ರೇಖೆ ಸಹ ಇವರಿಗೆ ಇರೋದನ್ನ ಕಾಣಿಸುತ್ತೆ. ಹಾಗಾಗಿ ಇವರು ತುಂಬಾ ಅದೃಷ್ಟಶಾಲಿ ಅಂತಾನೂ ಹೇಳ್ಬೋದು. ಇನ್ನ ಶುಕ್ರ ಪರ್ವದಲ್ಲಿ ನೋಡಿ ಈ ರೀತಿ ಉತ್ತಮವಾದಂತ ರೇಖೆಗಳು ಇರೋದನ್ನ ಕಾಣಿಸ್ತಾ ಇದೆ. ಈ ತರ ರೇಖೆ ಇರೋದ್ರ ಜೊತೆಗೆ ಈ ತರ ಅಡ್ಡ ರೇಖೆಗಳು ಇದ್ರೂ ಸಹ ತುಂಬಾ ಉತ್ತಮವಾದಂತ ಐಶ್ವರ್ಯವನ್ನ ಇವರು ಅನುಭವಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇನ್ನ ಹೆಬ್ಬೆರಳನ್ನ ನೋಡಿದಾಗ ಸಾರಿ ನೋಡಿ ಹೆಬ್ಬೆರಳನ್ನ ನೋಡಿದಾಗ ನೋಡಿ ಈ ಒಂದು ಭಾಗ ಮತ್ತು ಮೇಲಿನ ಭಾಗಕ್ಕೆ ಸಮನಾಗಿರೋದನ್ನ ಕಾಣಿಸುತ್ತೆ. ಸೊ ಹಾಗಾಗಿ ಇವರು ತುಂಬಾ ಒಂದು ಹೇಗೆ ಯೋಚನೆ ಮಾಡ್ತಾರೆ ಹಾಗೆ ಒಂದು ಕ್ರಿಯೆಗಳನ್ನು ತಗೊಂತಾರೆ. ಮತ್ತೆ ಈ ರೀತಿ ಉದ್ದವಾದ ಗೆರೆಗಳು ಹೆಬ್ಬೆಟ್ಟಲ್ಲಿದ್ದಾಗ ವ್ಯಕ್ತಿ ಸಾಕಷ್ಟು ಹಣವನ್ನ ಗಳಿಸ್ತಾರೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಉತ್ತಮವಾದಂತ ಎಜುಕೇಶನ್ ಸಹ ಇವರಿಗೆ ಇರೋದನ್ನ ಕಾಣಿಸುತ್ತೆ. ಆಮೇಲೆ ನೋಡಿ ಇಲ್ಲಿ ನೋಡಿ ಗುರು ಬೆರಳು ತುಂಬಾ ಎತ್ತರವಾಗಿರೋದು, ಸೂರ್ಯ ಬೆರಳು ಸ್ವಲ್ಪ ಚಿಕ್ಕದಾಗಿರೋದನ್ನ ಕಾಣಿಸುತ್ತೆ. ಇನ್ನ ಬುಧ ಬೆರಳು ಸಾಕಷ್ಟು ಎತ್ತರವಾಗಿದೆ ಅಗತ್ಯಕ್ಕೆ ತಕ್ಕಂತೆ ಅಂತ ಹೇಳ್ಬೋದು. ಹಾಗಾಗಿ ಈ ವ್ಯಕ್ತಿ ಆತ್ಮಗೌರವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಈ ಮಧ್ಯದಲ್ಲಿ ಈ ತರ ವರ್ಟಿಕಲ್ ಲೈನ್ಸ್ ಇರೋದನ್ನ ಕಾಣ್ತಾ ಇದೀವಿ. ಈ ತರ ಇದ್ದಾಗ ವ್ಯಕ್ತಿಗೆ ಹಲವಾರು ಅಂದ್ರೆ ಸಮಾಜದಲ್ಲಿ ಉತ್ತಮವಾದಂತ ಫ್ರೆಂಡ್ಸ್ ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ಹೆಚ್ಚಿನ ವಿಚಾರಗಳು ಬೇಕಾದ್ರೆ ನಂಬರ್ಗೆ ವಾಟ್ಸಪ್ ಮಾಡಿ. ಹಾಗೂ ಮುಖ್ಯವಾದ ರೇಖೆಗಳ ಬಗ್ಗೆ ಹೇಳೋದೇ ಮರ್ತುಬಿಟ್ಟೆ ನಾನು. ಅದೇನಪ್ಪಾ ಅಂದ್ರೆ ನೋಡಿ ನೋಡಿ ಇಲ್ಲಿ ಹೆಡ್ಲೈನ್ ತುಂಬಾ ಸ್ಟೈಲಿಶ್ ಆಗಿ ಕೊನೆವರೆಗೂ ಇದೆ. ಹಾರ್ಟ್ ಲೈನ್ ಅಷ್ಟೇ ತುಂಬಾ ಒಂದು ಸ್ಟೈಲಿಶ್ ಆಗಿ ಗುರು ಪರ್ವತವರೆಗೂ ಹೋಗಿದೆ. ಮತ್ತೆ ಜೀವನ ರೇಖೆನೂ ಸಹ ತುಂಬಾ ಸೊಗಸಾಗಿ ಅದು ಒಂದು ಬ್ರಾಂಚು ಕೇತು ಪರ್ವತಕ್ಕೆ ಉಳಿದಂತೆ ಕಂಟಿನ್ಯೂ ಆಗಿರೋದನ್ನ ಕಾಣಿಸುತ್ತೆ. ಹೀಗಾಗಿ ಇವರ ಲೈಫ್ ಸ್ಪ್ಯಾನ್ ಸಹ ಅಂದ್ರೆ ಜೀವಿತಾವಧಿ ಸಹ ತುಂಬಾ ದೀರ್ಘವಾದ ಜೀವಿತಾವಧಿ 80+ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಷ್ಟು ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.